ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಎನ್ಕೆ. ಅವೈಜ್ಞಾನಿಕ ರಸ್ತೆ ಸೇತುವೆ ಕಾಮಗಾರಿ ಎಫೆಕ್ಟ್. ಸುಮಾರು 3 ಗಂಟೆಗಳ ಕಾಲ ಸೇತುವೆ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡ ಸರ್ಕಾರಿ ಬಸ್. ಸುಮಾರು 25 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದ ಸರ್ಕಾರಿ ಬಸ್ ಸಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಕೆಕೆಪಾಳ್ಯ ಮತ್ತು ಬಸವನಹಳ್ಳಿ ನಡುವೆ ಸೇತುವೆ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡ ಘಟನೆ ನಡೆದಿದೆ. ಈ ಘಟನೆಗೆ ಕಾರಣ ಅವೈಜ್ಞಾನಿಕ ಸೇತುವೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇವಲ 3 ದಿನಗಳ ಹಿಂದೆ ಇಲ್ಲಿದ್ದ ಸೇತುವೆಯ ಕಾಮಗಾರಿ ಮಾಡಲು ಕಿತ್ತು ಹಾಕಿದ್ದು, ಇಂಜಿನಿಯರ್ಗಳು ಈ ಸೇತುವೆಯ ಬದಲಾಗಿ ಪಕ್ಕದಲ್ಲಿ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಿದ್ದು, ರಸ್ತೆ ಮಧ್ಯದಲ್ಲಿ ಪೈಪ್ಗಳನ್ನು ಅಳವಡಿಸದೆ ಬರೇ ಮಣ್ಣು ತುಂಬಿ ರಸ್ತೆ ನಿರ್ಮಾಣ ಮಾಡಿರುವುದೇ ಈ ಘಟನೆಗೆ ಕಾರಣ ಎಂದು ಪ್ರಯಾಣಿಕರು ಹಿಡಿಶಾಪ ಹಾಕಿದ್ದಾರೆ. ಸಂಬಂಧಪಟ್ಟ ಇಂಜಿನಿಯರ್ಗಳು ಇತ್ತ ಗಮನ ಹರಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಆನ್ಲೈನ್ ಟಿವಿ. ಕೆಕೆಪಾಳ್ಯ, ಎಂಕೆಪಾಳ್ಯ, ಅಂಜಲಗೆರೆ, ಮುಸುಲಟ್ಟಿಗೆ, ಶಾಶ್ಮರಿಗೆ ಹೋಗೋಂಥ ರಸ್ತೆ ಇದು. ಈ ರಸ್ತೆಯಲ್ಲಿ ರಾತ್ರಿ 6 ಗಂಟೆಗೆ ಬಸ್ ಸಿಗಾಕೊಂಡಿದ್ದು, 6 ಗಂಟೆಯಿಂದ ಬಸ್ಸು ಸಿಗಾಕೊಂಡಿದ್ದು 8 ಗಂಟೆ 8:15 ಆಯಿತು ನಮ್ಮ ಸಾಯಂಕಾಲ ಬಸ್ ಕಳ್ಸೋದಕ್ಕೆ. ಇವತ್ತು ಈ ರೋಡ್ ನೋಡಿ, ಈ ರೋಡ್ ಸೇತುವೆ ಕಿತ್ತಿದ್ದಾರೆ. ಈ ಸೇತುವೆ ಕಿತ್ತು ಇದ್ರಾಗಿರೋ ಪೈಪ್ ಅಂತ ಈ ಭಾಗಕ್ಕೆ ಕ್ಲೀನಾಗಿ ಹಾಕಿ ಹೈಟ್ ಮಾಡಿ ಬಿಟ್ಟಿದ್ರೆ ಬಸ್ಸು ಕ್ಲೀನಾಗಿ ಹೋಗೋದು. ಕ್ಲಾಸ್ ಮಕ್ಕಳಿಗೆ ತೊಂದರೆ ಆಗ್ತಿರ್ಲಿಲ್ಲ, ಸಾವಿರಾರು ಜನಕ್ಕೆ ತೊಂದರೆ ಆಗ್ತಿರ್ಲಿಲ್ಲ. ಇಲ್ಲಿ ಮಾತಾಡೋಕ್ಕೆ ಸಿದ್ದಣ್ಣ ಅವರು ನಾಗರಾಜ್ ಇದ್ದಾರೆ, ಬರ್ರಿ ಮಾತಾಡ್ಸೋಣ. ನೋಡ್ರಿ, ಇದ್ರಾಗ ಹೆಂಗ್ರಿ ಕ್ಲಾಸ್ ಮಕ್ಕಳು ಹೋಗೋದು. ಕ್ಲಾಸ್ ಮಕ್ಕಳು ಒಂದು 50ರಿಂದ 60 ಮಕ್ಕಳಿದ್ರೆ ಒಂದು ಊರಲ್ಲಿ ಬಸ್ಸಿಗೆ ಹೋಗೋಂಥ ಮಕ್ಕಳು. ಅದೇ ಸೇತುವೆ ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡ್ಕೊಂಬೋದ ಕಳ್ತಂದಾಗೆ ಇಲ್ಲೇ ಹಾಕ್ಬಿಟ್ಟು ಸ್ವಲ್ಪ ಹೈಟ್ ಮಾಡಿ ಬಸ್ಸಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಅದು ಕ್ಲಿಯರ್ ಆಗಿದ ಅನಂತರ ಇದನ್ನು ರಿಮೂವ್ ಮಾಡ್ಬೋದಾಯ್ತಲ್ರಿ. ಇದ್ರಾಗ ಹೆಂಗ್ರಿ ಹೋಗೋದು? ಬಂದು ನೋಡ್ರಿ, ಇದ್ರಾಗ ಏನಾದರೂ ಈ ಮಳೆಗಾಲದಲ್ಲಿ ಹಿಂಗೆ ಹೋದರೆ, ಹಿಂಗೆ ಮಾಡಿದರೆ ಬಸ್ಸು ಬರೋದು ನಿಂತೋಗುತ್ತೆ. ಮಕ್ಕಳ ಗತಿ ಏನು, ಸಾರ್ವಜನಿಕರ ಗತಿ ಏನು? ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ? ನೋಡ್ರಿ, ಪ್ಲೇಸ್ ಬಂದು ನೋಡ್ರಿ ಹೆಂಗಿದೆ. ನೀರು 4 ಅಡಿ 5 ಅಡಿ ನೀರು ನಿಂತಿದೆ. ಬಸ್ ಬರೋಕ್ಕಾಗತ್ತಾ? ನೋಡ್ರಿ ನೀವು ಇಂಜಿನಿಯರ್ಗೆ ಈ ಸೇತುವೆ ಕಿತ್ತಾಗ ಆ ಸೇತುವೆನ ರಿಂಗನ್ನು ಇಲ್ಲಿಗೆ ಹಾಕಿ ಹೈಟ್ ಮಾಡಿ ಕೊಡಿ ಅಂತ ನೀವು ಕೇಳಲಿಲ್ವಾ ಮುಂಚೆ? ಕೇಳಿದ್ದಾರೆ. ಎಲ್ಲ ಬೇರೆಯವರೆಲ್ಲನ ಎಲ್ಲ ಸ್ಮಗ್ಲಿಂಗ್ ಮಾಡಿ ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡಿರೋದು ಇಲ್ಲೇ ಪಕ್ಕದಲ್ಲೇ ಇದೆ. ಬಂದು ದಯವಿಟ್ಟು ಇದನ್ನು ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊತೀವಿ. ಅವೈಜ್ಞಾನಿಕವಾಗಿದೆ. ಸರ್ಕಾರಿ ಬಸ್ಸು ಶಾಶ್ಮರಿಯಿಂದ ಹಿಡಿದು ಪಟ್ಟನಾಯಕನಹಳ್ಳಿವರೆಗೂ ಹೋಗುವ ಎಲ್ಲ ಶಾಲಾ ಮಕ್ಕಳು ಅದೇ ಸರ್ಕಾರಿ ಬಸ್ಸಿನಲ್ಲಿ ಹೋಗಬೇಕು. ಅನಿವಾರ್ಯ ಏನಾದರೂ ಈಗ ಶಾಲೆ ರಜೆ ಇರುವುದರಿಂದ ಸರಿ ಹೋಯಿತು. ಶಾಲೆ ಏನಾದರೂ ಇದ್ದಿದ್ದರೆ ಶಾಲಾ ಮಕ್ಕಳ ಗತಿ ಏನಾಗಬಹುದಾಗಿತ್ತು? ನಾನು ನಿಂತಿರೋ ಎಡಭಾಗಕ್ಕೆ ಹಳ್ಳ ಇದೆ, ನೀರಿದೆ. ಬಲಭಾಗಕ್ಕೆ ಹಳ್ಳ ಇದೆ, ನೀರಿದೆ. ಚಾಲಕ ಏನಾದರೂ ಅಜಾಗರೂಕತೆ ಇದ್ದಿದ್ದರೆ ಅದರಲ್ಲಿ ಪ್ರಯಾಣ ಮಾಡುತ್ತಿದ್ದಂಥ ಪ್ರಯಾಣಿಕರ ಸ್ಥಿತಿಗತಿ ಏನಾಗಬಹುದಾಗಿತ್ತು? ಆಮೇಲೆ ಇಲ್ಲಿ ಹಳೆ ರಿಂಗ್ಗಳನ್ನು ಕಿತ್ತಾಗ ಅದೇ ರಿಂಗ್ಗಳನ್ನು ಇಲ್ಲಿ ಶಿಫ್ಟ್ ಮಾಡಿ ವಾಹನ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಬೋದಾಯಿತು. ಇಂಜಿನಿಯರ್ ಅವರ ಅಜಾಗರೂಕತೆಯಿಂದ ರಿಂಗ್ಗಳು ಇಲ್ಲಿ ಮಂಗಮಾಯವಾಗಿವೆ. ಇದನ್ನು ಕೇಳುವವರು ಯಾರು? ಆದಷ್ಟು ಬೇಗ ಜಿಲ್ಲಾ ಆಡಳಿತ ಮನವರಿಕೆ ಮಾಡಿಕೊಂಡು ಈ ರಸ್ತೆ ನಿರ್ಮಾಣವನ್ನು ಆದಷ್ಟು ಬೇಗ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ಸಿಗಾಕೊಂಡ ಬಸ್ಸನ್ನು ಸತತವಾಗಿ 3 ಗಂಟೆ ಒಂದು JCB, ಒಂದು ಟ್ರ್ಯಾಕ್ಟರ್ ಸಹಾಯದಿಂದ ಮೇಲೆ ತರಲಾಗಿದೆ. ಆ ಟ್ರ್ಯಾಕ್ಟ್ರಿ ಮತ್ತು JCB ತಂದಂತಹ ಯುವಕರಿಗೆ ನಮ್ಮ ಧನ್ಯವಾದಗಳು. ಬಸ್ಸು ಸಾಯಂಕಾಲ 6 ಗಂಟೆಗೆ ಬಂತು. ಈ ಭಾಗಕ್ಕೆ ಬಂದಾಗ ಆ ಬಸ್ಸಿನ ಇರೋ ಕಂಡಕ್ಟರು ಫೋನ್ ಮಾಡ್ದ ನನಗೆ, ರವಿ ಬಸ್ನಲ್ಲಿ ಹಳ್ಳದಲ್ಲಿ ಬಸ್ಸು ಸಿಗಾಕೊಂಡಿದೆ, ಏನಾರು ಮಾಡಿ ಅದನ್ನು JCB ತಕ್ಷಣ ಎತ್ತಬೇಕಲ್ಲ ಅಂತೇಳಿ ಫೋನ್ ಮಾಡಿದ್ರು. ನಾನು ಅಣ್ಣ ಬಂದೆ, 1 ಸೆಕೆಂಡ್ ಅಂತೇಳಿ ಬಂದೆ. ನಾನು ಬರೋದಕ್ಕೆ ಎಲ್ಲ ಯುವಕರು ಎಂಜಿನಿಯರೇ, ಕೆಕೆಪಾಳ್ಯ, ಎಂಕೆಪಾಳ್ಯ, ಬಸವಹಳ್ಳಿ ಯುವಕರೆಲ್ಲರೂ ನಿಂತಿದ್ದರು. ನಿಂತು ಪಾಪ ಅವರು ಎಲ್ಲರೂ ಸಹಾಯ ಮಾಡಿದರು.
ಬಸ್ ಕಂಡಕ್ಟ್ರು ಫೋನ್ ಮಾಡಿ ಹೇಳ್ದ, ಅದಕ್ಕೋಸ್ಕರ ಹೋಗಿ ಬಂದೆಲ್ಲ ಕೆಲಸ ಮಾಡಿಕೊಡ್ಲಿ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಇವತ್ತು ಈ ಸೇತುವೆಯನ್ನು ಬೇಗ ತೆರವು ಮಾಡಿ ಕೊಡಬೇಕಂತ ಕೇಳ್ಕೊಂತೀವಿ. ಹಾಗಾಗಿ ಶಾಲೆ ಮಕ್ಕಳು ಇನ್ನೇನು 4-5 ದಿವಸದೊಳಗೆ ಕ್ಲಾಸ್ ಓಪನ್ ಆಗ್ತಿದೆ. ಅದಕ್ಕೋಸ್ಕರ ಈ ಸೇತುವೆಯನ್ನು ಬೇಗ ತೆರವು ಕೊಡಬೇಕಂತ ಮನವಿ ಮಾಡ್ತೀವಿ. ಕ್ಲಾಸ್ ಮಕ್ಕಳಿಗೆ ತೊಂದರೆ ಮಾಡಿದಾಗೆ ನೆರವು ಮಾಡಿಕೊಡಿ ಬೇಗ.